ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿನಿಮಾಸ್. ನಾನು ನಿಮ್ ರಾಹುಲ್ ಮಾತಾಡ್ತೀನಿ. ಇವತ್ತು ನನ್ನ ಜೊತೆಗೆ ಕಾಟೇರ ಸಕ್ಸಸ್ ಕೊಟ್ಟಂತ ಜಡೇಶ್ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ರಿ ಸರ್? ಸೂಪರ್. ಖುಷಿಯಲ್ಲಿದ್ದೀವಿ. ಓಕೆ ಸರ್, ಈಗ ಆಫ್ಟರ್ ಸಕ್ಸಸ್ ಈಗಲೂ ನೋಡ್ತಾ ಇದ್ದೀವಿ. ಈಗ 22 ದಿನ ಆಯ್ತು ಕಾಟೇರ ಸಕ್ಸಸ್. ನಿನ್ನೆನೂ ಒಂದ್ 2-3 ಥಿಯೇಟರ್ ಎಲ್ಲ ಹೌಸ್ಫುಲ್ ಇತ್ತು ಬೇರೆ ಊರುಗಳಲ್ಲಿ. ಓಕೆ, ಸೊ ಇನ್ನು ನಡೀತಾ ಇದೆ ಅದು ಯಾತ್ರೆ ಸಕ್ಸಸ್. ಏನಂತೀರಿ ಸರ್ ಕಾಟೇರ ಸಕ್ಸಸ್? ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಇಂಡಸ್ಟ್ರಿಗೆ ಅದೊಂದು ನೀಡ್ ಇತ್ತು ಈ ತರದ ಒಂದು ಸಕ್ಸಸ್. ಅದು ಇಯರ್ ಬಿಗಿನಿಂಗ್ ಇದ್ದಿದ್ದು ತುಂಬಾ ಇದು ಸಕ್ಸಸ್ ಎಲ್ಲರಿಗೂ ಗೊತ್ತು. ಈ ತರದ ಕನ್ನಡ ಇಂಡಸ್ಟ್ರಿ ಒಂದು ನಂಬರ್ 1 ಸಾಲಲ್ಲಿ ಕನ್ನಡ ಮೂವಿ ಅಂದ್ರೆ ಪ್ಯಾನ್ ಇಂಡಿಯಾ ಬಿಟ್ಟು ಕನ್ನಡ ಮೂವಿ ಮೊದಲನೇ ಸಾಲಲ್ಲಿ ನಿಲ್ಲೋದು. ಅದು ಈ ಸಿನಿಮಾ ಆಗ್ತಿರೋದು ನಾವು ಅನ್ಕೊಂಡಿರ್ಲಿಲ್ಲ, ಬಟ್ ಈ ತರದ್ದಾಗಿದ್ದು ಇಂಥ ಸಿನಿಮಾಗೆ ನಾನೊಂದು ಪಾರ್ಟ್ ಆಗಿದ್ದು ತುಂಬಾ ಖುಷಿ ಇದೆ. ಸರ್, ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರಿ ಏನಂತ, ಎಲ್ಲೋ ಒಂದ್ ಕಡೆ ಪಿಕ್ ತೆಗ್ಸ್ಕೋಬೇಕಂತದಾಗ ದರ್ಶನ್ ಸರ್ ಹೇಳಿದ್ರು ಇನ್ನೊಂದೆರಡು ಸಿನಿಮಾ ಮಾಡು ಅಂತ ಹೇಳಿದ್ರು ಅಂತಂದು. ಈಗ ದರ್ಶನ್ ಸರ್ದು ನೆಕ್ಸ್ಟ್ ಯಾವ್ದು ಸಿನಿಮಾ ಒಪ್ಕೋತಾ ಇದೀರಾ ಸರ್ ನೀವು? ಅಲ್ಲ, ಒಂದ್ ಕೇಳಿದಾಗ ಕತೆ ಹೇಳೋ, ನನಗೆ ಇನ್ನೊಂದು ಕತೆ ಹೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ದ ಅದೊಂದು ವಿಚಾರ. ಅದು ಸುಮ್ನೆ ಅದೊಂದು ಫನ್ ಮೂಮೆಂಟ್ ಆಗಿ ಆಯ್ತು. ಬಟ್ ಫೋಟೋ ಕೊಟ್ರು ನನಗೆ. ಇವಾಗ ನಾನು ದರ್ಶನ್ ಸರ್ ಜೊತೆ ನಾನು ಯಾವತ್ತು ಒಂದು ಫೋಟೋನು ಅಂದ್ರೆ ಶೂಟಿಂಗ್ ಸ್ಪಾಟಿಗೆ ಹೋದಾಗ ಆ ಕ್ಯಾರೆಕ್ಟರ್ ಇಲ್ಲಿದ್ರಲ್ಲ ಅವತ್ತು ತಕ್ಕೊಳ್ಳೋದು ಬೇಡ, ಅದು ಲೀಕ್ ಆದ್ರೂ ತುಂಬಾ ಸಮಸ್ಯೆ ಅಂತ ನಾನು ಅಲ್ಲೂ ಕೇಳಿರ್ಲಿಲ್ಲ. ಹೊರಗಡೆ ಬಂದ ಈ ತರ ಪ್ರೆಸ್ ಮೀಟ್ ಇದ್ರಲ್ಲೇ ಬಿಸಿ ಆತರ ಇತ್ತಂದ್ರೆ ನಾನು ಆ ಸಕ್ಸಸ್ ಅಲ್ಲಿ ಅಲ್ಲೇ ಪಕ್ಕದಲ್ಲಿ ಅಂತ ಕೇಳಿದೆ, ಸರ್ ನಿಮ್ಮ ಹತ್ರ ಒಂದು ಫೋಟೋ ತೆಗ್ಸ್ಕೊಂಡಿಲ್ಲ ನಾನು ಅಂತ. ಅದು ಕೊಡಿ ಅಂದ್ರೆ ಯಾಕೆ ಕೊಡ್ಬೇಕು ಹೆಂಗೆ ಅಂತ ಆಗಿ ಅದೆಲ್ಲ ಕೊನೆಗೆ ಕೊಟ್ರು. ಅದೊಂದು ನನಗೆ ಒಳ್ಳೆ ಮೂಮೆಂಟ್. ಆದ್ರೆ ಆ ಸಕ್ಸಸ್ ಅಲ್ಲಿ ಅಷ್ಟು ಜಾಲಿಯಾಗಿ ಮಾತಾಡ್ಕೊಂಡು ನಮ್ಮನ್ನ ಹಗ್ ಮಾಡಿ ಅದೆಲ್ಲ ಹೇಳಿ ತುಂಬಾ ಖುಷಿ ಆಯ್ತು. ಸರ್, ಕ್ರಾಂತಿ ಅದಾದ್ಮೇಲೆ ದರ್ಶನ್ ಸರ್ ಕಾಟೇರ ಬಂತು, ದೊಡ್ಡ ಹಿಟ್ ಕೊಡ್ತು. ಸರ್, KGF ಕಾಂತಾರ ಎಲ್ಲ ಮೀರಿಸಿ ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಸದ್ದು ಮಾಡೋಕ್ಕಿಂತ ಹೆಚ್ಚಿಗೆ 200 ಕೋಟಿ ಕಲೆಕ್ಷನ್ ಮಾಡ್ತಿದೆ ಅಂತ ನಾವು ಹೇಳ್ತಿರೋದು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ 200 ಸಮಥಿಂಗ್ ಆಗಿದ್ದು ಇವ ನಮ್ಮ ಸಿನಿಮಾದ ಬಲ್ಲ ಮೂಲಗಳಿಂದ ಬಂದಿದೆ. ಸೊ ಎಷ್ಟು ಜನ ಫೋನ್ ಮಾಡ್ತಾರೆ ಅಂದ್ರೆ ಇದುವರೆಗೂ ಆಗಿತ್ತು, ಅಂದ್ರೆ ಕಾಂತಾರ KGF ಆಗಿತ್ತು. ಬಟ್ ಅದೊಂದು ಪ್ಯಾನ್ ಇಂಡಿಯಾ ಮೂವಿ ಆಗಿ ಬಂದಿರೋದು. ಅಂದ್ರೆ ಅದ್ರದ್ದು ಯೋಚನೆಗಳು, ಅದ್ರದ್ದು ವೈಡ್ನೆಸ್, ಅದ್ರ ಕ್ಯಾನ್ವಸ್ ದೊಡ್ಡದಾಗುತ್ತೆ. ಅಂದ್ರೆ ಅದು ಬರೋ ರೀತಿನೇ ಬೇರೆ ಆಗುತ್ತೆ. ಬಟ್ ನಮ್ದು ಪ್ಯೂರ್ ಕನ್ನಡ ಅಂದಾಗ ಅದ್ರ ಲಿಮಿಟೇಷನ್ಸ್ ತುಂಬಾ. ಬಟ್ ಈ ತರದ್ ಮೂವಿಗೆ ಅಷ್ಟು ಒಂದು ಶಕ್ತಿ ಇದೆಯಾ ಅಂತ ತೋರ್ಸ್ಕೊಡ್ತು ಕಾಟೇರ. ನೆಕ್ಸ್ಟ್ ಎಲ್ಲ ನಾವು ಯಾವತ್ತಿಗೂ ತುಂಬಾ ಸಿನಿಮಾಗಳು ಕನ್ನಡ ಸಿನಿಮಾ ಆಗಿನೇ ಬರೋದು, ಯಾವತ್ತಿಗೂ ಪ್ಯಾನ್ ಇಂಡಿಯಾ ಯೋಚನೆಯಲ್ಲಿ ಯಾರು ಬರಲ್ಲ. ಸೊ ಅವ್ರಿಗೆಲ್ಲ ಇದೊಂದು ಖುಷಿ. ನಮ್ಮಲ್ಲೇ ಒಂದು 200 crore ಬಿಸ್ನೆಸ್ ಮಾಡುವಷ್ಟು ಒಂದು ಇಡೀ ತಾಕತ್ತಿದೆ ಅಂದ್ಮೇಲೆ ಎಲ್ಲರಿಗೂ ಅದೊಂದು ಹುಮ್ಮಸ್ಸು ಆಗುತ್ತೆ ಅನ್ನೋದು. ಅಂದ್ರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ನನಗೆ ತುಂಬಾ ಜನ ನನಗೆ 100-150 ಎಲ್ಲ ಆದ್ಮೇಲೆ ಹೇಳಿದ್ರು ಇದು ಒಂದು 250-300 ಆಗೋದು ತುಂಬಾ ಒಳ್ಳೇದು ಇಂಡಸ್ಟ್ರಿ ಬಲ್ಲೋದು. ಯಾಕಂದ್ರೆ ಇಷ್ಟೆಲ್ಲ ಇದೆ ಅಂತ ಒಂದು ಮ್ಯಾಕ್ಸಿಮಮ್ ಗೊತ್ತಾದಾಗ ನೆಕ್ಸ್ಟ್ ಅದಕ್ಕೆ ಮೀರಿ ಟ್ರೈ ಮಾಡೋದೇ ಅಲ್ವಾ ಅಂತ ತುಂಬಾ. ಬಟ್ ಇದೊಂದು ತುಂಬಾ ಖುಷಿ, ಇಷ್ಟೊಂದು ಇದೆ ಅಂತ ತೋರ್ಸ್ಕೊಟ್ಟಿದ್ದು ಕಾಟೇರ ಒಳ್ಳೆ ಬೆಳವಣಿಗೆ. ಸರ್, ನೆಲದ ಸಿನಿಮಾಗಳು ಬಂದ್ರೆ ಜನಗಳು ಬಿಡಲ್ಲ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನಮ್ಮ ಕಾಟೇರ ಆಗ್ಲಿ ಪ್ಲಸ್ ಕಾಂತಾರ ತಗೊಳ್ಳೋದು, ರೂಟೆಡ್ ಸಿನಿಮಾಗಳು ಬಂದಾಗ ಜನಗಳು ಬಿಡಲ್ಲ. ಈಗ ಹೌಸ್ಫುಲ್ಗಳು ಜನರು ಥಿಯೇಟರ್ಗಳಿಗೆ ಎತ್ತಿನ ಗಾಡಿ ಎಲ್ಲ ತಗೊಂಡ್ಬರ್ತಿದ್ದಾರೆ. ಅದಕ್ಕೇನು ಹೇಳ್ತೀರಾ ಸರ್? ಅಂದ್ರೆ ಒಂದು ಸಿನಿಮಾ ಎಷ್ಟು ಆಕ್ಚುಲಿ ಇಷ್ಟು 200 crore ಇದೆಲ್ಲ ದಾಟ್ಬೇಕಂತಂದ್ರೆ ಅವ್ನು ಪ್ರತಿಯೊಬ್ಬನಿಗೂ ಅದು ರೀಚ್ ಆಗ್ಬೇಕಾಗತ್ತೆ. ಪ್ರತಿಯೊಬ್ಬ ಹಳ್ಳಿಗನಿಗೂ ಅದು ರೀಚ್ ಆದ್ರೆ ಮಾತ್ರ ಅದು 200 crore. ಯಾವಾಗ ನಿಮಗೆ ಒಂದು ಫ್ಯಾಮಿಲಿ, ಒಂದು ಹಳ್ಳಿಯವರು ಅವರು ದಿನನಿತ್ಯದ ಬದುಕಲ್ಲೇ ಒದ್ದಾಡಿ ಹೋರಾಟ ಮಾಡಿ ಬದುಕೋರು, ಅವ್ರಿಗೊಂದು ಎತ್ತಿನ ಗಾಡಿ ಕಟ್ಕೊಂಡು ಸಿನಿಮಾಗೆ ಬರ್ಬೇಕಂದಾಗ ಅದು ಅಲ್ಲಿವರೆಗೆ ರೀಚ್ ಆಗಿದೆ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಅಂತ ರೀಚ್ ಆಗಿದೆ ಅಂತಂದ್ರೆ ಅದು ಸಕ್ಸಸ್ ಸಿನಿಮಾ ಅಂತಾನೆ ಅರ್ಥ. ಯಾಕೆ ನಮ್ಮ ಕಡೆ ಎಲ್ಲ ಹಾಗೆ, ನಾವು ಹಳ್ಳಿಯಲ್ಲಿ ನಾವು ಫಸ್ಟ್ ಡೇ ಫಸ್ಟ್ ಶೋ ಅವೆಲ್ಲ ನಮಗ್ ಗೊತ್ತಿಲ್ಲ. ನಮ್ಮೂರುಗಳಲ್ಲಿ ನಾನು ಚಿಕ್ಕವನಿದ್ದಾಗ ಒಮ್ಮೆಲೆ ರಿಲೀಸ್ ಅನ್ನೋದೇ ಕಾನ್ಸೆಪ್ಟೇ ಇಲ್ಲ. ಅದೆಲ್ಲ ಇಲ್ಲೆಲ್ಲ ಓಡಿ 100 days ಆಗಿ ಇದಾದ್ಮೇಲೆ ಕೊನೆಗೆ ಬರೋದು. ಅಂದ್ರೆ ನಾವು ಅವಾಗ ಎತ್ತಿನ ಗಾಡಿ ಕಟ್ಕೊಂಡು ಹೋಗ್ತಾ ಇದೀವಿ. ಸೊ ಎತ್ತಿನ ಗಾಡಿ ನನ್ನ ಪ್ರಕಾರ ಒಂದು ಸಿಂಬಲ್ ಇದು ಸಕ್ಸಸ್ ಮೂವಿ ಅಂತ. ಟ್ರ್ಯಾಕ್ಟರ್, ಎತ್ತಿನ ಗಾಡಿ, ಫ್ಯಾಮಿಲಿ. ಸೊ ಅದು ಒಂದು ನಾವು ನೋಡಿದ್ದನ್ನ ನಮ್ ಸಿನಿಮಾಗೆ ಅದು ಮರುಕಳಿಸಿ ಆಗಿದಲ್ಲ, ಅದು ಒಂಥರ ತುಂಬಾ ಖುಷಿ ಇದೆ. ನಾನು ಓದಿದ ಥಿಯೇಟರ್ ಅಲ್ಲಿ ಇವತ್ತು ಟಿಕೆಟ್ ಸಿಗದೆ ಒದ್ದಾಡಿದ್ ನೋಡಿದ್ ಖುಷಿ ಇದೆ. ನಾನ್ ಬಂಡಿ ಕಟ್ಕೊಂಡು ಎತ್ತಿನ ಗಾಡಿ ಕಟ್ಕೊಂಡು ಹೋಗಿದ್ದೆ ಅದೇ ತರ. ಅದೆಲ್ಲ
ಏನ್ ಕೊಟ್ರು ಸಿಗ್ಲಾರ್ದು ಅಂತ ಖುಷಿ ಅದು.